ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಆಲೂ ಪರೋಟ ಮಾಡೋದು ಹೇಗೆ ಅಂತ ನೋಡೋಣ. ಯಾವಾಗಲೂ ಚಪಾತಿ ರೊಟ್ಟಿ ಮಾಡಿ ಬೇಜಾರಾಗಿದ್ದರೆ ಈ ರೀತಿನೂ ಒಂದ್ಸತಿ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ. ಸ್ಟಫಿಂಗ್ ನೀಟಾಗಿ ಅಂಟ್ಕೊಂಡಿರುತ್ತೆ ಚಪಾತಿ ಒಳಗಡೆ, ನೀಟಾಗಿ ಆಚೆ ಎಲ್ಲ ಬರಲ್ಲ, ನೀಟಾಗಿ ಫಿಲ್ ಮಾಡಿ ಮಾಡ್ಬೋದು. ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ಈಗ ಆಲೂ ಪರೋಟ ಮಾಡೋಣ. ನಾನೀಗ ಮೊದಲಿಗೆ 3 ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ತುಂಬ ಬೇಯಿಸ್ಕೋಬೇಕಂತೇನಿಲ್ಲ, ಕುಕ್ಕರಲ್ಲಿ ಇಟ್ಬಿಟ್ಟು 1-2 ವಿಷಲ್ ಹೊಡ್ಸಿದ್ರೆ ಸಾಕು. 3 ಆಲೂಗಡ್ಡೆನ ಬೇಯಿಸಿ ಈ ರೀತಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ 4 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ, 1-2 ಹಸಿಮೆಣಸಿನ್ಕಾಯಿನ ಈ ರೀತಿ ಜಜ್ಜಿ ಹಾಕ್ಕೋತಾ ಇದ್ದೀನಿ. ಈಗ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಎಳ್ಳು, 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ, ಇನ್ನೊಂದು 1/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಇದರ ಜೊತೆಗೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು, ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತು ಫ್ರೆಶ್ಶಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕ್ಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಸಣ್ಣ ಉಂಡೆಗಳಾಗಿ ಮಾಡಿ ಇಟ್ಕೊಂಡ್ಬಿಟ್ಟಿರೋಣ. ಅದಕ್ಕೆ ನಾನು ಗೋಧಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ಮುಂಚೆನೇ, ಒಂದು 10 ನಿಮಿಷಕ್ಕೆ ಮುಂಚೆ ಕಲಸಿಟ್ಕೊಂಡಿದ್ದೀನಿ. ನೀವು ಸ್ಟಫಿಂಗ್ನ ಯಾವ ಸೈಜಲ್ಲಿ ತೊಗೊಂಡಿರ್ತೀರೋ ಅದೇ ಸೈಜ್ಗೆ ಗೋಧಿ ಹಿಟ್ಟನ್ನು ಉಂಡೆ ಮಾಡಿ ತೊಗೊಂಡಿರಿ. ಇದನ್ನು ಈ ರೀತಿಯಾಗಿ ಒಂದು ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಳ್ಳಿ. ಮತ್ತು ನಾವು ಆವಾಗಲೇ ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಸ್ಟಫ್ನ, ಅದನ್ನು ಈ ರೀತಿ ಇಟ್ಟು ನೀಟಾಗಿ ಲಾಕ್ ಮಾಡ್ಕೊಂಡು ಬನ್ನಿ. ಸುತ್ತ ನಾನು ಹೇಗೆ ತೋರಿಸಿದ್ದೀನೋ ಆ ರೀತಿಯೇ ಫುಲ್ ಲಾಕ್ ಮಾಡ್ಕೊಳ್ತಾ ಬನ್ನಿ. ಪೂರ್ತಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಬಂದಿರೋ ಎಕ್ಸ್ಟ್ರಾನ ತೆಗೆದ್ಬಿಡೋಣ. ನೋಡಿ ಹೀಗಾಗಿದೆ. ಈಗ ಒಂದ್ಸತಿ ಕೈಯಲ್ಲಿ ಫ್ಲ್ಯಾಟ್ ಮಾಡಿಕೊಂಡು ನೀಟಾಗಿ ಅದನ್ನ ಒಸ್ಕೊಂಬರೋಣ. ತುಂಬ ತೆಳ್ಳಗೂ ಅದನ್ನ ರೋಲ್ ಮಾಡ್ಕೊಬೇಡಿ, ಇಲ್ಲ ತುಂಬ ದಪ್ಪಗೂ ಮಾಡ್ಕೋಬೇಡಿ, ಇಲ್ಲಾಂದರೆ ಹಿಟ್ಟಿಟ್ಟು ಹಾಗಾಗೆ ಇರುತ್ತೆ, ಚೆನ್ನಾಗಿರೋದಿಲ್ಲ. ಒಳಗಡೆ ಎಲ್ಲ ಹಾಗೆ ಇರುತ್ತೆ ಮತ್ತು ಮೇಲೆ ಬೆಂದಿರಲ್ಲ, ಹಂಗಾಗ್ಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿರಲಿ. ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ಇದನ್ನ ತವ ಮೇಲೆ ಹಾಕಿ 2 ಕಡೆ ಬೇಯಿಸ್ಕೊಳ್ಳೋಣ. ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಏನು ಬೇಕಾದರೂ ಅದನ್ನ ಹಾಕ್ಕೊಂಡು 2 ಕಡೆಯೂ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಅದನ್ನ ಆಲೂ ಪರೋಟ ರೆಡಿ ಆಗುತ್ತೆ. ಯಾವುದೇ ರೀತಿಯಾಗಿ ಕಿತ್ತೋಗಲ್ಲ. ಒಳಗಡೆ ನೀಟಾಗಿ ಫಿಲ್ಲಿಂಗ್ ತುಂಬಿಸಿದ್ರೆ ಚೆನ್ನಾಗಾಗುತ್ತೆ. ಇಲ್ಲ ಕಡಿಮೆ ಫಿಲ್ಲಿಂಗ್ಸು ಜಾಸ್ತಿ ಇಟ್ಟಿದ್ರೂ ಚೆನ್ನಾಗಿರಲ್ಲ. ನಾನು ಹೇಳಿದ್ನಲ್ವ, ನೀವು ಎಷ್ಟು ಹಿಟ್ಟು ತೊಗೊಂಡಿರ್ತೀರೋ ಅಷ್ಟೇ ಸೈಜಲ್ಲಿ ಒಳಗಡೆ ಹಾಕೋ ಆಲೂಗಡ್ಡೆ ಸ್ಟಫು ತೊಗೊಳ್ಳಿ. ನೀಟಾಗಿ ರೋಲ್ ಮಾಡ್ಕೊಂಬನ್ನಿ. ನೋಡಿ ರೆಡಿಯಾಗಿದೆ ಆಲೂ ಪರೋಟ. ನೀಟಾಗಿದೆ ನೋಡಿ ಸ್ಟಫಿಂಗು ಒಳಗಡೆ ಎಷ್ಟು ಚೆನ್ನಾಗಿ ಅದ್ರ ಜೊತೆ ಹೊಂದ್ಕೊಂಡಿದೆ. ಬೆಣ್ಣೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.